ಅಲ್ಝಿಮರ್ಸ್ ಮತ್ತು ಪಾರ್ಕಿನ್ಸನ್. ಅಲ್ಝಿಮರ್ಸ್ ಮತ್ತು ಪಾರ್ಕಿನ್ಸನ್ನಲ್ಲಿ ಬೇಸಿಕಲಿ ಒಂದು ಅಲ್ಝಿಮರ್ಸಲ್ಲಿ ನಮಗೆ ಮರೆತು ಹೋಗುವಂಥದ್ದು, ಪಾರ್ಕಿನ್ಸನ್ಸಲ್ಲಿ ಕೈ ಎಲ್ಲ ಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗುವಂಥದ್ದು, ಕುತ್ತಿಗೆಯ ಇನ್ವಾಲಂಟ್ರಿ ಮೂಮೆಂಟ್ ಅಥವಾ ಕೈಯ ಇನ್ವಾಲಂಟ್ರಿ ಮೂಮೆಂಟ್ ಹೀಗೆ ಸ್ಟಾರ್ಟ್ ಆಗುವಂಥದ್ದು. ಇದನ್ನ ಪಿಲ್ ರೋಲಿಂಗ್ ಮೂಮೆಂಟ್ ಅಂತಾರೆ. ಇಲ್ಲಿ ಒಂದು ಪಿಲ್ ರೋಲ್ ಮಾಡಿದ ಹಾಗೆ ಅವರಿಗೆ ಅರಿವಿಲ್ಲದೆ ಕೈ ಈ ಥರ ಮೂವ್ ಆಗ್ತಾ ಇರುತ್ತೆ ಅಥವಾ ಕುತ್ತಿಗೆ ಹೀಗೆ 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 ಮೂವ್ ಆಗ್ತಾ ಇರುತ್ತೆ. ಸೊ ಕಂಪವಾತ ಅಂತ ಹೇಳ್ತಾರೆ ಪಾರ್ಕಿನ್ಸನ್ಸ್ಗೆ ಆಯುರ್ವೇದದಲ್ಲಿ. ಬೇಸಿಕಲಿ ಯಾಕೆ ಇದು ವಯಸ್ಸಾದ್ಮೇಲೆ ಬರುತ್ತೆ ಅನ್ನೋಂಥ ಪ್ರಶ್ನೆ ನೋಡಿ. ನಮ್ಮ ವಾತಪಿತ್ತ ಕಫದೋಷಗಳು ಬಾಲ್ಯದಲ್ಲಿ ಕಫಾವಸ್ಥೆ, ಮಧ್ಯ ವಯಸ್ಸಿನಲ್ಲಿ ಪಿತ್ತಾವಸ್ಥೆ, ಹಾಗೆ ವೃದ್ಧಾಪ್ಯದಲ್ಲಿ ವಾತದ ಕಾಲ. ಸೊ ವಾತದ ಕಾಲದಲ್ಲಿ ವಾತಜ ರೋಗಗಳಾದ ಈ ಅಲ್ಝೈಮರ್ಸ್ಗಳಿರ್ಬೋದು ಅಥವಾ ಪಾರ್ಕಿನ್ಸನ್ಸ್ ಆಗಿರ್ಬೋದು ವಾತಜ ಸಂಬಂಧಿ ಕಾಯಿಲೆಗಳು. ಸೊ ವಾತಕ್ಕೆ ಸಂಬಂಧಪಟ್ಟಂತೆ ಕೇವಲ ಇದಷ್ಟೇ ಅಲ್ಲ, ಗಂಟು ನೋವು ಬರೋದು, ಸವಕಳಿ ಆಗೋದು, ಡಿಜನರೇಟಿವ್ ಚೇಂಜಸ್ಗಳಾಗೋದು, ಇದೆಲ್ಲವೂ ಕೂಡ ವಾತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ಕೂಡ ವೃದ್ಧಾಪ್ಯದಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ. ಹಾಗಾಗಿ ವೃದ್ಧಾಪ್ಯದಲ್ಲಿ ನಿಮಗೆ ಆ ರೋಗಗಳು ಬರಬಾರ್ದು ಅಂತಂದರೆ ನೀವು ಮಧ್ಯ ವಯಸ್ಸಿನಲ್ಲಿದ್ದಾಗ, ಬಾಲ್ಯಾವಸ್ಥೆಯಲ್ಲಿದ್ದಾಗ ನಿಮ್ಮ ವಾತಪಿತ್ತ ಕಫದೋಷಗಳ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ವಯಸ್ಸಾದವರು ಏನು ಮಾಡಬೇಕು, ಪ್ರತಿನಿತ್ಯ ಅಭ್ಯಂಗವನ್ನು ಮಾಡ್ಕೊಳ್ಳಿ, ಕುಂಭಕವನ್ನು ಅಭ್ಯಾಸ ಮಾಡಿ, ಪ್ರಾಣಾಯಾಮವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ, ನಿಶ್ಚಲತ್ವವನ್ನು ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ರಲ್ವ, ನಿಶ್ಚಲತ್ವವನ್ನು ಪ್ರತಿನಿತ್ಯ ಅಲುಗಾಡದೆ ನಿಶ್ಚಲವಾಗಿ ಕೆಲ ಹೊತ್ತು ಕೂತ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಈ ರೀತಿ ನಿಶ್ಚಲತ್ವದ ಅಭ್ಯಾಸ, ಹಾಗೆಯೇ ಕುಂಭಕ, ಆಳವಾಗಿ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಕಟ್ಟಿಟ್ಕೊಳ್ಳೋದು ಮತ್ತು ನಿಧಾನಕ್ಕೆ ಉಸಿರನ್ನು ಬಿಡುವಂಥದ್ದು, ಪೂರಕ ಕುಂಭಕ ರೇಚಕದಲ್ಲಿ ಕುಂಭಕದ ಅಭ್ಯಾಸ ಮಾಡುವಂಥದ್ದು ಕೂಡ ನಿಮಗೆ ವಾತದೋಷವನ್ನು ಕಂಟ್ರೋಲಿಗೆ ತರುವಲ್ಲಿ ಸಹಾಯ ಮಾಡುತ್ತೆ. ಈಗಾಗಲೇ ಅಲ್ಝೈಮರ್ಸ್ಗಳಿಗೆ ತುತ್ತಾಗಿರೋರು ಅಥವಾ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಫ್ಯಾಮಿಲಿ ಹೆರಿಡಿಟ್ರಿಯಲ್ಲಿ ಅದಿದೆ ಅಂತಂದರೆ ದಯವಿಟ್ಟು ಈಗಲಿಂದಲೇ ಭ್ರಮರಿ ಪ್ರಾಣಾಯಾಮವನ್ನು ಶುರು ಮಾಡಿ, ಪ್ರತಿನಿತ್ಯ ಅಭ್ಯಂಗವನ್ನು ಮಾಡ್ಕೊಳ್ಳಿ. ನಿಮ್ಮ ಇಂದ್ರಿಯ ಅರ್ಥಗಳು ನಿಮ್ಮನ್ನು ಕುಣಿಸದೇ ಇರೋ ಥರ ನೋಡ್ಕೊಳ್ಳಿ. ಯಾವುದೇ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಕೊರೆದು ನಿಮ್ಮ ಸ್ಟ್ರೆಸ್ ಕೊಡದೇ ಇದ್ದ ಹಾಗೆ ಮಾಡ್ಕೊಳ್ಳಿ. ಸರಿಯಾದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಸಾತ್ವಿಕವಾದಂಥ ಆಹಾರ. ನಿಮ್ಮ ಆಹಾರ ಕೂಡ ನಿಮ್ಮ ಮನಸ್ಸಿನ, ನಿಮ್ಮ ದೇಹದ ದೋಷಗಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾ ಇದ್ದವರಲ್ಲಿ ಯಾವತ್ತಿದ್ರೂ ನಿಶ್ಚಲತ್ವ ಹಾಗೂ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಗೆ ಇರುತ್ತೆ, ಅಥವಾ ದೋಷಗಳ ಒಂದು ಇಂಬ್ಯಾಲೆನ್ಸ್ ಕಡಿಮೆ ಇರುತ್ತೆ. ಯಾರು ರಾಜಸಿಕ ಹಾಗೂ ತಾಮಸಿಕ ಆಹಾರವನ್ನು ತಗೊಳ್ತಿರ್ತಾರೆ ಅವರಲ್ಲಿ ದೋಷಗಳ ಇಂಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗುತ್ತೆ, ದೋಷಗಳು ತುಂಬ ಬೇಗ ಹಾಳಾಗುತ್ತೆ. ಹಾಗೆಯೇ ನಿಮ್ಮಲ್ಲಿ ಆ ಒಂದು ರಾಜಸಿಕ ಮತ್ತು ತಾಮಸಿಕ ಆಹಾರ ಅನ್ನುವಂಥದ್ದು ರೋಗ ಲಕ್ಷಣಗಳನ್ನು ಇನ್ನಷ್ಟು ತೀವ್ರವಾಗಿ ಕಾಣೋ ಥರದಲ್ಲಿ ಮಾಡುತ್ತೆ. ಹಾಗಾಗಿ ಸಾತ್ವಿಕವಾದ ಆಹಾರವನ್ನು ತಗೊಳ್ಳಿ, ಪ್ರತಿನಿತ್ಯ ಸದ್ವಿಚಾರವನ್ನು ಮಾಡ್ತಾ ಧನಾತ್ಮಕ ಅಂಶಗಳೊಂದಿಗೆ ರಿಲ್ಯಾಕ್ಸ್ ಆಗಿ, ವಿಶ್ರಾಂತವಾಗಿ, ಸಮಾಧಾನ ಚಿತ್ತದಿಂದ ದಿನವನ್ನು ಕಳೀತಾ ಬಂದರೆ ಅಲ್ಝೈಮರ್ಸನ್ನು ಮತ್ತು ಪಾರ್ಕಿನ್ಸನ್ಸನ್ನು ಬರದೇ ಇರೋ ಹಾಗೆ ತಡಿಬಹುದು. ಈಗಾಗಲೇ ಬಂದವರಿಗೆ ಬಸ್ತಿ ಚಿಕಿತ್ಸೆಯಲ್ಲಿ ತುಂಬ ಅದ್ಭುತವಾದಂತಹ ಅನುಕೂಲ ಆಗುತ್ತೆ. ಯಾರಾದರೂ ಪಾರ್ಕಿನ್ಸನ್ಸ್ ಈಗ ಜಸ್ಟ್ ಒಂದು 6 ತಿಂಗಳಲ್ಲಿ ಜಸ್ಟ್ ಶುರುವಾಗಿದೆ ಅನ್ನೋರಿಗೆ ಬಸ್ತಿ ಚಿಕಿತ್ಸೆ, ಒಂದು 16 ದಿನದ ಬಸ್ತಿ ಚಿಕಿತ್ಸೆಯನ್ನು ಮಾಡಿಬಿಟ್ರೆ ಸಂಪೂರ್ಣ ಗುಣವಾಗುತ್ತೆ. ಬಟ್ ಈಗಾಗಲೇ ಬಂದು ವರ್ಷಗಟ್ಟಲೆ, 2 ವರ್ಷ, 3 ವರ್ಷ, 4 ವರ್ಷ ಆಗಿದೆ ಅಂದಾಗ ಕರ್ಮಬಸ್ತಿ ಅಂತ 30 ದಿನಗಳ ಬಸ್ತಿ ಇರುತ್ತೆ, ಅಥವಾ 16 ದಿನಗಳ ಕಾಲಬಸ್ತಿ ಅಥವಾ ಕರ್ಮಬಸ್ತಿ ಜೊತೆಯಲ್ಲಿ ಒಂದಿಷ್ಟು ಉಪಕರ್ಮಗಳನ್ನು ಸೇರಿಸಿ ಏನು ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗೆ ಕೋಶ ಕ್ಲೆನ್ಸಿಂಗ್ ಅಂತ ಈ ಪಂಚಕೋಶಗಳನ್ನು ಕ್ಲೀನ್ ಮಾಡೋ ಕೆಲಸ ಆಗಬೇಕು. ಅವರಲ್ಲಿ ಏನಾಗಿರುತ್ತೆ ಅಂದರೆ ದೇಹದಲ್ಲಿ ಈ ಲಕ್ಷಣಗಳು ಬರೋದಕ್ಕೆ ಬೇರೆ ಕೋಶಗಳಲ್ಲಿರುವಂಥ ಬ್ಲಾಕೇಜಸ್ಗಳು ಕೂಡ ಕಾರಣ ಆಗಿರುತ್ತೆ. ಸೊ ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ಕೋಶ ಕ್ಲೆನ್ಸಿಂಗನ್ನು ಮಾಡಿದರೆ ಖಂಡಿತ ಪಾರ್ಕಿನ್ಸನ್ ಅಂಥ ರೋಗವನ್ನು ನಾವು ಗುಣಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಇದೆ ಪಾರ್ಕಿನ್ಸನ್ ಅಂಥ ರೋಗಗಳಲ್ಲಿ. ಆದರೆ ಈ ಅಲ್ಝೈಮರ್ಸ್ ಅಂತ ಬಂದಾಗ ಶುರುವಿನ 3ರಿಂದ 6 ತಿಂಗಳಲ್ಲಿ ಮಾತ್ರ ನಾವು ಅದನ್ನ ಹತೋಟಿಗೆ ತರಕ್ಕೆ ಸಾಧ್ಯ, ಅಥವಾ ನಂತರದಲ್ಲಿ ಅದನ್ನ ಮ್ಯಾನೇಜ್ ಮಾಡ್ಬೋದೇ ಹೊರತಾಗಿ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಇಂತಹ ಲಕ್ಷಣಗಳು ಬರ್ತಾ ಇದ್ದರೆ, ಈ ಥರ ರೋಗಗಳು ಬರುವ ಸಾಧ್ಯತೆ ಇದೆ ಅಂತಂದರೆ ದಯವಿಟ್ಟು ರೋಗ ಬಂದ ಮೇಲೆ ಒದ್ದಾಡಬೇಡಿ. ರೋಗ ಬರುವ ಮೊದಲೇ ನಿಮ್ಮ ಜೀವನ ಶೈಲಿಯನ್ನು, ಆಹಾರ ಪದ್ಧತಿಯನ್ನು, ಆಚಾರ ವಿಚಾರವನ್ನು ಬದಲಾಯಿಸಿಕೊಂಡು ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ.